ಕೋಗಿಲು ಅಕ್ರಮ ವಾಸಿಗಳಿಗೆ ಬಂಪರ್ ಜೊತೆ ಜಾಕ್ಪಾಟ್. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರಿನ ಭಾಗ್ಯ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೂರು ಭಾಗ್ಯ ಅದೃಷ್ಟವಂತರಿಗೆ ಸರ್ಕಾರದ ಮತ್ತೊಂದು ಆಫರ್ ಅಂತೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೇರಳದ ಆ ಜನರಿದಾರಲ್ಲ, ಸೂರು ಕಳ್ಕೊಂಡವರು, ಸರ್ಕಾರ ಅಥವಾ ಜಿಬಿಎ ಡೆಮಾಲಿಷ್ ಮಾಡಿದಂತ ಮನೆಗಳು, ಆ ಮನೆಗಳಲ್ಲಿದ್ದಂತ ಕೇರಳದ ನಿವಾಸಿಗಳು, ಅಕ್ರಮವಾಗಿ ಮನೆ ಕಟ್ಕೊಂಡಂತ ನಿವಾಸಿಗಳಿಗೆ ಮನೆಯ ಭಾಗ್ಯವನ್ನ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಮತ್ತೊಂದು ಬಂಪರ್ ಉಡುಗೊರೆಯನ್ನ ಈ ಸರ್ಕಾರ ಕೊಟ್ಟಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಮನೆಯ ಭಾಗ್ಯ. ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ. 1 BHK ಮನೆಗೆ ಕೇವಲ 11.20 ಲಕ್ಷ ಮಾತ್ರ. ಅಸಲಿಗೆ 1 BHK ಮನೆಗೆ 13.20 ಲಕ್ಷ ದರ ನಿಗದಿಯನ್ನ ಮಾಡಿತ್ತು ಸರ್ಕಾರ. ಸರ್ಕಾರದಿಂದ 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 13.20 ಲಕ್ಷ ನಿಗದಿ ಮಾಡಿತ್ತು. ಆದ್ರೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೆ ದರದಲ್ಲಿ ಸೂರು ಭಾಗ್ಯ ಕೇವಲ 11.20 ಲಕ್ಷಕ್ಕೆ ಮನೆ ನೀಡೋದಕ್ಕೆ ಸರ್ಕಾರ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. 11.20 ಲಕ್ಷ, 11,20,000 ರೂಪಾಯಿಗೆ 1 BHK ಮನೆ ನೀಡೋದಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಸಹಜವಾಗಿ ಸರ್ಕಾರ ಮನೆ ನಿರ್ಮಾಣ ಮಾಡಿಕೊಡುತ್ತಲ್ಲ, ಅದಕ್ಕೆ ಸೈಟು, ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ 13 ಲಕ್ಷ ರೂಪಾಯಿ ದರವನ್ನ ಕೊಟ್ರೆ ಮನೆ ಕೊಡ್ತಾ ಇತ್ತು. ಆದ್ರೆ ಈಗ ಅದರಲ್ಲೂ ಕೂಡ 11,20,000 ರೂಪಾಯಿಗೆ ಮನೆ ಕೊಡುವ ತೀರ್ಮಾನವನ್ನ ಈಗ ಸರ್ಕಾರ ಕೇರಳದ ಅಕ್ರಮ ನಿವಾಸಿಗಳು, ಅಕ್ರಮವಾಗಿ ಅಲ್ಲಿ ನೆಲೆಸಿದ್ದಂತ ನಿವಾಸಿಗಳಿಗೆ ಕೊಡುವ ತೀರ್ಮಾನವನ್ನ ಮಾಡಿದೆ. ಆ ಮೂಲಕ ಸರ್ಕಾರ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಹಾಗಾದ್ರೆ ಅಕ್ರಮವಾಗಿ ನೆಲೆಸಿದ್ದಂತ ನಿವಾಸಿಗಳಿಗೆ. ಇದು ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ಅಂತೂ ಹಿಗ್ಗಾಮುಗ್ಗ ಚಾಡಿಸ್ತಾ ಇದೆ ಈ ಸರ್ಕಾರದ ನಡೆಯನ್ನ. ಆಫರ್ ಪ್ರೈಸ್ ಕೋಗಿಲು ಅಕ್ರಮ ವಾಸಿಗಳಿಗೆ ಬಂಪರ್ ಜೊತೆ ಜಾಕ್ಪಾಟ್. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರಿನ ಭಾಗ್ಯ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೂರು ಭಾಗ್ಯ ಅದೃಷ್ಟವಂತರಿಗೆ ಸರ್ಕಾರದ ಮತ್ತೊಂದು ಆಫರ್ ಅಂತೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೇರಳದ ಆ ಜನರಿದಾರಲ್ಲ, ಸೂರು ಕಳ್ಕೊಂಡವರು, ಸರ್ಕಾರ ಅಥವಾ ಜಿಬಿಎ ಡೆಮಾಲಿಷ್ ಮಾಡಿದಂತ ಮನೆಗಳು, ಆ ಮನೆಗಳಲ್ಲಿದ್ದಂತ ಕೇರಳದ ನಿವಾಸಿಗಳು, ಅಕ್ರಮವಾಗಿ ಮನೆ ಕಟ್ಕೊಂಡಂತ ನಿವಾಸಿಗಳಿಗೆ ಮನೆಯ ಭಾಗ್ಯವನ್ನ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಮತ್ತೊಂದು ಬಂಪರ್ ಉಡುಗೊರೆಯನ್ನ ಈ ಸರ್ಕಾರ ಕೊಟ್ಟಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಮನೆಯ ಭಾಗ್ಯ. ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ. 1 BHK ಮನೆಗೆ ಕೇವಲ 11.20 ಲಕ್ಷ ಮಾತ್ರ. ಅಸಲಿಗೆ 1 BHK ಮನೆಗೆ 13.20 ಲಕ್ಷ ದರ ನಿಗದಿಯನ್ನ ಮಾಡಿತ್ತು ಸರ್ಕಾರ. ಸರ್ಕಾರದಿಂದ 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 13.20 ಲಕ್ಷ ನಿಗದಿ ಮಾಡಿತ್ತು. ಆದ್ರೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೆ ದರದಲ್ಲಿ ಸೂರು ಭಾಗ್ಯ ಕೇವಲ 11.20 ಲಕ್ಷಕ್ಕೆ ಮನೆ ನೀಡೋದಕ್ಕೆ ಸರ್ಕಾರ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. 11.20 ಲಕ್ಷ, 11,20,000 ರೂಪಾಯಿಗೆ 1 BHK ಮನೆ ನೀಡೋದಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಸಹಜವಾಗಿ ಸರ್ಕಾರ ಮನೆ ನಿರ್ಮಾಣ ಮಾಡಿಕೊಡುತ್ತಲ್ಲ, ಅದಕ್ಕೆ ಸೈಟು, ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ 13 ಲಕ್ಷ ರೂಪಾಯಿ ದರವನ್ನ ಕೊಟ್ರೆ ಮನೆ ಕೊಡ್ತಾ ಇತ್ತು. ಆದ್ರೆ ಈಗ ಅದರಲ್ಲೂ ಕೂಡ 11,20,000 ರೂಪಾಯಿಗೆ ಮನೆ ಕೊಡುವ ತೀರ್ಮಾನವನ್ನ ಈಗ ಸರ್ಕಾರ ಕೇರಳದ ಅಕ್ರಮ ನಿವಾಸಿಗಳು, ಅಕ್ರಮವಾಗಿ ಅಲ್ಲಿ ನೆಲೆಸಿದ್ದಂತ ನಿವಾಸಿಗಳಿಗೆ ಕೊಡುವ ತೀರ್ಮಾನವನ್ನ ಮಾಡಿದೆ. ಆ ಮೂಲಕ ಸರ್ಕಾರ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಹಾಗಾದ್ರೆ ಅಕ್ರಮವಾಗಿ ನೆಲೆಸಿದ್ದಂತ ನಿವಾಸಿಗಳಿಗೆ. ಇದು ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ಅಂತೂ ಹಿಗ್ಗಾಮುಗ್ಗ ಚಾಡಿಸ್ತಾ ಇದೆ ಈ ಸರ್ಕಾರದ ನಡೆಯನ್ನ.
ಆಫರ್ ಪ್ರೈಸ್ ಅಕ್ರಮ ವಾಸಿಗಳಿಗೆ ಬಂಪರ್ ಜೊತೆ ಜಾಕ್ ಪ್ಯಾಟ್. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರಿನ ಭಾಗ್ಯ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೂರು ಭಾಗ್ಯ ಅದೃಷ್ಟವಂತರಿಗೆ ಸರ್ಕಾರದ ಮತ್ತೊಂದು ಆಫರ್ ಅಂತೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೇರಳದ ಆ ಜನರಿದಾರಲ್ಲ, ಸೂರು ಕಳ್ಕೊಂಡವರು, ಸರ್ಕಾರ ಅಥವಾ ಜಿಬಿಎ ಡೆಮಾಲಿಷ್ ಮಾಡಿದಂತ ಮನೆಗಳು, ಆ ಮನೆಗಳಲ್ಲಿದ್ದಂತ ಕೇರಳದ ನಿವಾಸಿಗಳು, ಅಕ್ರಮವಾಗಿ ಮನೆ ಕಟ್ಕೊಂಡಂತ ನಿವಾಸಿಗಳಿಗೆ ಮನೆಯ ಭಾಗ್ಯವನ್ನ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಮತ್ತೊಂದು ಬಂಪರ್ ಉಡುಗೊರೆಯನ್ನ ಈ ಸರ್ಕಾರ ಕೊಟ್ಟಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಮನೆಯ ಭಾಗ್ಯ. ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ. 1 BHK ಮನೆಗೆ ಕೇವಲ 11.20 ಲಕ್ಷ ಮಾತ್ರ. ಅಸಲಿಗೆ 1 BHK ಮನೆಗೆ 13.20 ಲಕ್ಷ ದರ ನಿಗದಿಯನ್ನ ಮಾಡಿತ್ತು ಸರ್ಕಾರ. ಸರ್ಕಾರದಿಂದ 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 13.20 ಲಕ್ಷ ನಿಗದಿ ಮಾಡಿತ್ತು. ಆದ್ರೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೆ ದರದಲ್ಲಿ ಸೂರು ಭಾಗ್ಯ ಕೇವಲ 11.20 ಲಕ್ಷಕ್ಕೆ ಮನೆ ನೀಡೋದಕ್ಕೆ ಸರ್ಕಾರ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. 11.20 ಲಕ್ಷ, 11,20,000 ರೂಪಾಯಿಗೆ 1 BHK ಮನೆ ನೀಡೋದಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಸಹಜವಾಗಿ ಸರ್ಕಾರ ಮನೆ ನಿರ್ಮಾಣ ಮಾಡಿಕೊಡುತ್ತಲ್ಲ, ಅದಕ್ಕೆ ಸೈಟು, ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ 13 ಲಕ್ಷ ರೂಪಾಯಿ ದರವನ್ನ ಕೊಟ್ರೆ ಮನೆ ಕೊಡ್ತಾ ಇತ್ತು. ಆದ್ರೆ ಈಗ ಅದರಲ್ಲೂ ಕೂಡ 11,20,000 ರೂಪಾಯಿಗೆ ಮನೆ ಕೊಡುವ ತೀರ್ಮಾನವನ್ನ ಈಗ ಸರ್ಕಾರ ಕೇರಳದ ಅಕ್ರಮ ನಿವಾಸಿಗಳು, ಅಕ್ರಮವಾಗಿ ಅಲ್ಲಿ ನೆಲೆಸಿದ್ದಂತ ನಿವಾಸಿಗಳಿಗೆ ಕೊಡುವ ತೀರ್ಮಾನವನ್ನ ಮಾಡಿದೆ. ಆ ಮೂಲಕ ಸರ್ಕಾರ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಹಾಗಾದ್ರೆ ಅಕ್ರಮವಾಗಿ ನೆಲೆಸಿದ್ದಂತ ನಿವಾಸಿಗಳಿಗೆ. ಇದು ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ಅಂತೂ ಹಿಗ್ಗಾಮುಗ್ಗ ಚಾಡಿಸ್ತಾ ಇದೆ ಈ ಸರ್ಕಾರದ ನಡೆಯನ್ನ. ಆಫರ್ ಪ್ರೈಸ್ ಅಕ್ರಮ ವಾಸಿಗಳಿಗೆ ಬಂಪರ್ ಜೊತೆ ಜಾಕ್ ಪ್ಯಾಟ್. ಅಕ್ರಮವಾಗಿ ನೆಲೆಸಿದ್ದವರಿಗೆ ಸರ್ಕಾರದಿಂದ ಸೂರಿನ ಭಾಗ್ಯ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೂರು ಭಾಗ್ಯ ಅದೃಷ್ಟವಂತರಿಗೆ ಸರ್ಕಾರದ ಮತ್ತೊಂದು ಆಫರ್ ಅಂತೆ. ಸರ್ಕಾರದ ಈ ಆಫರ್ ನಿಜಕ್ಕೂ ಅಂತಿಂತದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೇರಳದ ಆ ಜನರಿದಾರಲ್ಲ, ಸೂರು ಕಳ್ಕೊಂಡವರು, ಸರ್ಕಾರ ಅಥವಾ ಜಿಬಿಎ ಡೆಮಾಲಿಷ್ ಮಾಡಿದಂತ ಮನೆಗಳು, ಆ ಮನೆಗಳಲ್ಲಿದ್ದಂತ ಕೇರಳದ ನಿವಾಸಿಗಳು, ಅಕ್ರಮವಾಗಿ ಮನೆ ಕಟ್ಕೊಂಡಂತ ನಿವಾಸಿಗಳಿಗೆ ಮನೆಯ ಭಾಗ್ಯವನ್ನ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಮತ್ತೊಂದು ಬಂಪರ್ ಉಡುಗೊರೆಯನ್ನ ಈ ಸರ್ಕಾರ ಕೊಟ್ಟಿದೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಮನೆಯ ಭಾಗ್ಯ. ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ. 1 BHK ಮನೆಗೆ ಕೇವಲ 11.20 ಲಕ್ಷ ಮಾತ್ರ. ಅಸಲಿಗೆ 1 BHK ಮನೆಗೆ 13.20 ಲಕ್ಷ ದರ ನಿಗದಿಯನ್ನ ಮಾಡಿತ್ತು ಸರ್ಕಾರ. ಸರ್ಕಾರದಿಂದ 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 13.20 ಲಕ್ಷ ನಿಗದಿ ಮಾಡಿತ್ತು. ಆದ್ರೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೆ ದರದಲ್ಲಿ ಸೂರು ಭಾಗ್ಯ ಕೇವಲ 11.20 ಲಕ್ಷಕ್ಕೆ ಮನೆ ನೀಡೋದಕ್ಕೆ ಸರ್ಕಾರ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. 11.20 ಲಕ್ಷ, 11,20,000 ರೂಪಾಯಿಗೆ 1 BHK ಮನೆ ನೀಡೋದಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಸಹಜವಾಗಿ ಸರ್ಕಾರ ಮನೆ ನಿರ್ಮಾಣ ಮಾಡಿಕೊಡುತ್ತಲ್ಲ, ಅದಕ್ಕೆ ಸೈಟು, ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ 13 ಲಕ್ಷ ರೂಪಾಯಿ ದರವನ್ನ ಕೊಟ್ರೆ ಮನೆ ಕೊಡ್ತಾ ಇತ್ತು. ಆದ್ರೆ ಈಗ ಅದರಲ್ಲೂ ಕೂಡ 11,20,000 ರೂಪಾಯಿಗೆ ಮನೆ ಕೊಡುವ ತೀರ್ಮಾನವನ್ನ ಈಗ ಸರ್ಕಾರ ಕೇರಳದ ಅಕ್ರಮ ನಿವಾಸಿಗಳು, ಅಕ್ರಮವಾಗಿ ಅಲ್ಲಿ ನೆಲೆಸಿದ್ದಂತ ನಿವಾಸಿಗಳಿಗೆ ಕೊಡುವ ತೀರ್ಮಾನವನ್ನ ಮಾಡಿದೆ. ಆ ಮೂಲಕ ಸರ್ಕಾರ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಹಾಗಾದ್ರೆ ಅಕ್ರಮವಾಗಿ ನೆಲೆಸಿದ್ದಂತ ನಿವಾಸಿಗಳಿಗೆ. ಇದು ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ಅಂತೂ ಹಿಗ್ಗಾಮುಗ್ಗ ಚಾಡಿಸ್ತಾ ಇದೆ ಈ ಸರ್ಕಾರದ ನಡೆಯನ್ನ. ಆಫರ್ ಪ್ರೈಸ್